ವಿದ್ಯಾರ್ಥಿಗಳೇ, ಈ ದಿವಸ ನಿಮ್ಮ ಗಣಿತ ಪಠ್ಯಪುಸ್ತಕದ ಭಾಗ 1ರಲ್ಲಿ 3ನೇ ಅಧ್ಯಾಯವಾದಂತಹ ರೇಖೆಗಳು ಮತ್ತು ಕೋನಗಳ ಬಗ್ಗೆ ನೀವು ಇವತ್ತು ಅಧ್ಯಯನ ಮಾಡಬೇಕು. ಯಾವುದ್ರ ಬಗ್ಗೆ ಮಾಡಬೇಕು? ರೇಖೆಗಳು ಮತ್ತು ಕೋನಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕು. ಈಗ ಮೊದಲನೇದಾಗಿ ಈಗಾಗಲೇ ನೀವು ತಿಳ್ಕೊಂಡಿರೋ ಹಾಗೆ ಹಿಂದಿನ ಅಧ್ಯಾಯದಲ್ಲಿ ಒಂದು ರೇಖೆಯನ್ನು ಎಳಿಬೇಕಾದರೆ ಕನಿಷ್ಠ 2 ಬಿಂದುಗಳು ಬೇಕು. ನೆನ್ಪಿಟ್ಕೊಳ್ರಿ, ಒಂದು ರೇಖೆಯನ್ನು ರಚಿಸಬೇಕಾದ್ರೆ ಕನಿಷ್ಠ ಎಷ್ಟು ಬಿಂದುಗಳು ಬೇಕು? 2 ಬಿಂದುಗಳು ಬೇಕು. ಒಂದು ಬಿಂದು ಕೊಟ್ಟರೆ ಒಂದು ರೇಖೆ ಎಳೆಯೋಕ್ಕಾಗಲ್ಲ. ಆದ್ದರಿಂದ ಕನಿಷ್ಠ 2 ಬೇಕು. 2ರಿಂದ ಎಷ್ಟು? 3 ಕೊಟ್ಟರು ಎಳಿಬೋದು, 4 ಕೊಟ್ಟರು ಎಳಿಬೋದು, 5 ಕೊಟ್ಟರು ಎಳಿಬೋದು, ಎಷ್ಟಾದ್ರೂ ಕೊಟ್ಟರೆ ಎಳಿಬೋದು. ಗೊತ್ತಾಯ್ತಲ್ಲ? ಈಗ ನೀವು ಇದೊಂದು ಪದವನ್ನು ಕಲ್ತ್ಕೊಂಡ್ರಿ. ಏನು ಕಲ್ತ್ಕೊಂಡ್ರಿ? ಒಂದು ರೇಖೆಯನ್ನು ಎಳಿಬೇಕಾದ್ರೆ ಕನಿಷ್ಠ 2 ಬಿಂದುಗಳು ಬೇಕು ಅಂತ ತಿಳ್ಕೊಂಡ್ರಿ. ಓಕೆ, ಇದಾದಮೇಲೆ ರೇಖೆಗಳ ಬಗ್ಗೆ ಆಯಿತು. ಅದೇ ರೀತಿ ಸಮಾಂತರ ರೇಖೆಗಳು. ನೋಡಿ, ಈ 2 ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೀವಿ. ನಾನೇನು ಬೋರ್ಡ್ ಮೇಲೆ ಬರೆದಿದ್ದೀನಿ, AB ರೇಖೆ ಮತ್ತು CD ರೇಖೆ. ಉದಾಹರಣೆಗೆ ಇದನ್ನು AB ಪ್ಯಾರಲಲ್ ಟು CD, ಇಂಗ್ಲೀಷಲ್ಲಿ ಪ್ಯಾರಲಲ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಪ್ಯಾರಲಲ್, ಸಮಾಂತರ, ಸಮ ಅಂತರ ಅಂತ. ಯಾಕೆ ಇದನ್ನು ಸಮಾಂತರ ರೇಖೆಗಳು ಅಂತ ಕರಿತೀವಿ ಅಂತ ನೋಡಿ. ಅದನ್ನೇ PQRS ಇವು 2 ರೇಖೆಗಳು. ನೋಡಿ, AB ಒಂದು ರೇಖೆ, CD ಒಂದು ರೇಖೆ. AB ಮತ್ತು CD ರೇಖೆಗಳನ್ನು ನಾವು ಏನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೀವಿ. ಯಾಕೆ ಕರಿತೀವಿ ಆಮೇಲೆ ಹೇಳ್ತೀವಿ. ಇದನ್ನು AB ಪ್ಯಾರಲಲ್ ಟು CD ಅಂತ ಬರಿತೀವಿ. AB ಪ್ಯಾರಲಲ್ ಟು CD ಅಂದರೆ ಅವೆರಡು ಸಮಾಂತರ ರೇಖೆಗಳು ಅಂತ ಅರ್ಥ. ಗೊತ್ತಾಯ್ತಲ್ಲ? ಈಗ PQ ಮತ್ತು RS ಇವೆರಡು ಸರಳ ರೇಖೆಗಳನ್ನು ನೋಡಿ. PQ ಒಂದು ರೇಖೆ, ಸರಳ ರೇಖೆ, RS ಒಂದು ಸರಳ ರೇಖೆ. ಇವೆರಡನ್ನ ಸಮಾಂತರ ರೇಖೆಗಳು ಅನ್ನಲ್ಲ, ಸಮಾಂತರ ರೇಖೆಗಳು ಅಂತ ಹೇಳಿ ಕರೆಯೋದಿಲ್ಲ. ಯಾಕೆ ಕರೆಯಲ್ಲ ಅಂದರೆ ನೋಡಿ, ಇವನ್ನ ನಾವು ವೃದ್ಧಿಸೋಣ. ಹೀಗೆ ಮುಂದೆ ಎಳಿತಾ ಹೋಗ್ತೀವಿ. ಅವಾಗ ಏನಾಯ್ತು? ಒಂದನ್ನೊಂದು ಛೇದಿಸುತ್ತವೆ. ಒಂದನ್ನೊಂದು ಏನಾಗ್ತವೆ? ಛೇದಿಸ್ತವೆ. ಅಂದರೆ 2 ಕಡೆ ವೃದ್ಧಿಸಿದಾಗ ಅವು ಛೇದಿಸಿದ್ರೆ ಅವನ್ನ ಸಮಾಂತರ ರೇಖೆಗಳು ಅಂತ ಹೇಳಿ ಕರೆಯಲ್ಲ. ಅದೇ ನೋಡಿ, AB ಮತ್ತು CD ಅನ್ನು ವೃದ್ಧಿಸಿ, ಹೀಗೆ ಅದೇ ನೇರದಲ್ಲಿ ವೃದ್ಧಿಸಿ, ಎಷ್ಟು ದೂರ ಬೇಕಾದ್ರೆ ಎಳೀರಿ, ಅವು ವೃದ್ಧಿಸೋದಿಲ್ಲ, ಅವು ವೃದ್ಧಿಸಲ್ಲ. ಹೀಗೆ 2 ಕಡೆ ಎಷ್ಟು ದೂರ ಎಳೆದ್ರೂ ಅವು ಯಾವಾಗ ಛೇದಿಸೋದಿಲ್ಲವೋ ಅವನ್ನ ಏನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೇವೆ. ಯಾವಾಗ ಛೇದಿಸ್ತವೆ ಅವು ಸಮಾಂತರ ರೇಖೆಗಳು ಅಲ್ಲ ಅಂತ ಹೇಳಿ ಕರಿತೀವಿ. ರೇಖೆಗಳು ಇಂಗ್ಲೀಷಲ್ಲಿ ಲೈನ್ಸ್ ಅಂತ ಕರಿತೀವಿ. ಎಂತ ಕರಿತೀವಿ? ಲೈನ್ಸ್. ಕೋನಗಳು ಇಂಗ್ಲೀಷಲ್ಲಿ ಆ್ಯಂಗಲ್ಸ್ ಅಂತ ಕರಿತೀವಿ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಅರ್ಥ ಆಯ್ತಾ? ಈಗ ಒಂದು ನೀವು ತಿಳ್ಕೊಂಡ್ರೆ ಒಂದು ರೇಖೆಯನ್ನು ರಚಿಸಲು ಕನಿಷ್ಠ 2 ಬಿಂದುಗಳು ಬೇಕು ಅಂತ. ಹಾಗೆಯೇ ಸಮಾಂತರ ರೇಖೆಗಳು ಯಾವುವು ಅಂತ ತಿಳ್ಕೊಂಡ್ರಿ. ಅವು 2 ಕಡೆ ವೃದ್ಧಿಸಿದಾಗ ಯಾವಾಗ ಅವು ಎಷ್ಟು ದೂರ ವೃದ್ಧಿಸಿದ್ರು ಅವು ಒಂದನ್ನೊಂದು ಸಂಧಿಸುವುದಿಲ್ವೋ ಆವಾಗ ಅವನ್ನ ಸಮಾಂತರ ರೇಖೆಗಳು ಅಂತ ಹೇಳಿ ಕರಿತೇವೆ. ಅದಕ್ಕೆ ಉದಾಹರಣೆ ಸಮಾಂತರ ರೇಖೆಗಳು. ರೈಲ್ವೆ ಟ್ರ್ಯಾಕ್ ನೋಡಿದೆ, ರೈಲ್ವೆ ಟ್ರ್ಯಾಕ್ ನೋಡಿದಿರಲ್ವಾ? ಅವು ಎಷ್ಟು ದೂರ ಇಲ್ಲಿಂದ
ದಾವಣಗೆರೆಯಿಂದ ಬೆಂಗಳೂರು ಹೋದ್ರೂ ಅವುಗಳ ಎರಡೂ ಟ್ರ್ಯಾಕ್ಗಳ ಅಂತರ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಹೆಚ್ಚು ಕಡಿಮೆ ಆಗಲ್ಲ. ಹೆಚ್ಚು ಕಡಿಮೆ ಆದರೆ ಟ್ರೈನು ಓಡೋದಿಲ್ಲ, ಹೋಗಲ್ಲ, ಅದ್ರ ಮೇಲೆ ಬಿದ್ದೋಗ್ಬಿಡುತ್ತೆ. ಆದ್ದರಿಂದ ಅವುಗಳ ಅಂತರ ಸಮಾಂತರವಾಗಿರಬೇಕು, ಸಮ ಇರಬೇಕು. ಅಂತರ ಏನಾಗಿರಬೇಕು, ಸಮ ಇರಬೇಕು. ಸಮ ಇದೆ. ರೈಲ್ವೆ ಟ್ರ್ಯಾಕ್ ಒಂದು ಉದಾಹರಣೆ. ಆಮೇಲೆ ರನ್ನಿಂಗ್ ರೇಸಲ್ಲಿ ಓಡುವಾಗ ರನ್ನಿಂಗ್ ರೇಸಲ್ಲಿ ಹಾಕಿರುವಂತಹ ಏನು ಟ್ರ್ಯಾಕ್ಗಳು, ಲೈನ್ಸ್, ಅವು ಸಹ ಸಮಾಂತರ ರೇಖೆಗಳು. ನೀವು ನೋಡಿರ್ಬೋದು, 100 ಮೀಟ್ರ್ 200 ಮೀಟ್ರ್ ಎಲ್ಲ ಲೈನ್ ಹಾಕಿರ್ತಾರೆ. ಅವು ಸಮಾಂತರವಾಗಿರ್ತವೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಎಂಡ್ವರೆಗೂ, ಕೊನೆಯವರೆಗೂ, ತುದಿವರೆಗೂ ಒಂದೇ ಅಂತರ ಇರುತ್ತೆ, ಸಮಾಂತರ ಇರುತ್ತೆ. ಅರ್ಥ ಆಯ್ತಲ್ಲ? ಇವು ಸಮಾಂತರ ರೇಖೆಗಳಿಗೆ ಉದಾಹರಣೆ. ನೆಕ್ಸ್ಟು ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಕೋನಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದೇನಿದೆ, ಒಂದು ಚುಕ್ಕೆ ಇಟ್ಟೆ ಅದನ್ನು. ಆ ಚುಕ್ಕೆಯನ್ನು ನಾವೇನಂತ ಕರಿತೀವಿ, ಬಿಂದು ಅಂತ ಕರಿತೀವಿ. ಏನಂತ ಕರಿತೀವಿ, ಬಿಂದು ಅಂತ ಹೇಳಿ ಕರಿತೀವಿ. ಒಂದು ಬಿಂದುವಿನ ಮೂಲಕ ಹೊರಟಂತಹ ರೇಖೆಗಳಲ್ಲಿ ಅಥವಾ ಬಾಹುಗಳಲ್ಲಿ ಕೋನ ಉಂಟಾಗುತ್ತೆ. ಕೋನ ಉಂಟಾಗತ್ತೆ. ನೀವು ಇದನ್ನು ತಿಳ್ಕೊಂಡಿದ್ದೀರ. ಒಂದು ಬಿಂದುವಿನ ಮೂಲಕ, ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ, ನೋಡಿ, ಒಂದು ಬಿಂದುವಿನಿಂದ ಇವೆರಡು ಕಿರಣಗಳು ಉಂಟಾಗಿದ್ದಾವೆ, ಇಲ್ಲೊಂದು ಕೋನ ಉಂಟಾಯಿತು. ಇವೆರಡು ಕಿರಣಗಳು ಹೊರಟೋಗಿದ್ದಾವೆ, ಇದರಿಂದ ಉಂಟಾಯಿತು ಒಂದು ಕೋನ. ಇವೆರಡು ಕಿರಣಗಳು ಹೊರಟೋಗಿ ಇಲ್ಲಿ ಒಂದು ಕೋನ ಉಂಟಾಯಿತು. ಹಾಗೆ ಒಂದು ಬಿಂದುವಿನಿಂದ ಹೊರಟ ಎರಡು ಗಳಿಂದ ಕೋನ ಉಂಟಾಗತ್ತೆ. ಒಂದು ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವೆ ಕೋನ ಉಂಟಾಗತ್ತೆ. ಇದನ್ನು ಕೋನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಎಂತ ಕರಿತೀವಿ, ಆ್ಯಂಗಲ್ ಅಂತ ಹೇಳಿ ಕರಿತೇವೆ. ಓಕೆ, ಈಗ ಸರಳ ರೇಖಾಗತ ಬಿಂದುಗಳು, ಸರಳ ರೇಖಾಗತವಲ್ಲದ ಬಿಂದುಗಳು ಅಂತ. ಒಂದೇದು ಸರಳ ರೇಖಾಗತ ಬಿಂದುಗಳು, ಇನ್ನೊಂದು ಸರಳ ರೇಖಾಗತವಲ್ಲದ ಬಿಂದುಗಳು. ನೋಡಿ, ಇದೊಂದು ಸರಳ ರೇಖೆ. ಇದ್ರ ಮೇಲೆ ಬಿಂದುಗಳಿದ್ದರೆ ಮೂರು ಅಥವಾ ಹೆಚ್ಚು ಬಿಂದುಗಳು ಒಂದು ಸರಳ ರೇಖೆ ಮೇಲಿದ್ದರೆ ಅದನ್ನು ಸರಳ ರೇಖಾಗತ ಬಿಂದುಗಳು ಅಂತ ಕರಿತೀವಿ. ಮೂರು ಅಥವಾ ಹೆಚ್ಚು ಬಿಂದುಗಳು ಒಂದು ಸರಳ ರೇಖೆ ಮೇಲೆ ಇಲ್ಲದೇ ಇದ್ದರೆ ಅವನ್ನೇನಂತ ಕರಿತೀವಿ, ಸರಳ ರೇಖಾಗತವಲ್ಲದ ಬಿಂದುಗಳು. ನೋಡಿ, ಈ ಅಧ್ಯಾಯದಲ್ಲಿ ನೀವು ರೇಖೆ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆಯೇ ಸಮಾಂತರ ರೇಖೆಗಳು ಅಂದರೆ ಏನು ಅಂತ ಗೊತ್ತಾಯಿತು. ಕೋನ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ಸರಳ ರೇಖಾಗತವಲ್ಲದ ಬಿಂದುಗಳು ಅಂದರೆ ಏನಂತ ಗೊತ್ತಾಯಿತು. ಸರಳ ರೇಖಾಗತವಲ್ಲದ ಬಿಂದುಗಳು, ಒಂದು ಸರಳ ರೇಖೆ ಮೇಲೆ ಬಿಂದುಗಳಿದ್ದರೆ ಅದನ್ನು ಸರಳ ರೇಖಾಗತ ಬಿಂದುಗಳು ಅಂತ ಕರಿತೇವೆ. ಬಿಂದುಗಳು ಸರಳ ರೇಖೆಗಳ ಮೇಲೆ ಇಲ್ಲದೆ ಇದ್ದರೆ ಅದನ್ನು ಸರಳ ರೇಖಾಗತವಲ್ಲದ ಬಿಂದುಗಳು ಅಂತ ಹೇಳಿ ಕರಿತೇವೆ. ನೆಕ್ಸ್ಟು ವಿವಿಧ ರೀತಿಯ ಕೋನಗಳು. ವಿವಿಧ ರೀತಿಯ ಕೋನಗಳು. ಒಂದನೇದು ಲಘು ಕೋನ, ಎರಡನೇದು ಲಂಬಕೋನ. ಲಘುಕೋನ, ನೆಕ್ಸ್ಟ್ ಲಂಬಕೋನ, ನೆಕ್ಸ್ಟ್ ಮೂರನೇದು ಅಧಿಕ ಕೋನ, ನಾಲ್ಕನೇದು ಸರಳ ಕೋನ, ಐದನೇದು ಸರಳಾಧಿಕ ಕೋನ.
ಈ 5 ಕೋನಗಳ ಬಗ್ಗೆ ನೀವೀಗ ತಿಳ್ಕೊಳ್ಬೇಕು. 5 ಕೋನಗಳ ಬಗ್ಗೆ ತಿಳ್ಕೊಳ್ಬೇಕು. ಈಗ ಒಂದೊಂದಾಗೆ ತಿಳ್ಕೊಳ್ಳೋಣ. ಮೊದಲನೇದು ಲಘುಕೋನ. ಲಘುಕೋನ ಅಂದರೆ ಏನು ಅಂತ? ಲಘುಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ. 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನವನ್ನು ಲಘುಕೋನ ಅಂತ ಹೇಳಿ ಕರಿತೀವಿ. ಚಿತ್ರದ ಮೂಲಕ ತೋರಿಸೋದಾದರೆ ಇದು ಲಘುಕೋನ ನೋಡಿ. 0ಯಿಂದ 89 ಡಿಗ್ರಿ ಇರುವ ಕೋನವನ್ನು ನಾವು ಏನಂತ ಕರಿತೀವಿ? ಲಘುಕೋನ ಅಂತ ಕರಿತೀವಿ. 0ಯಿಂದ 89 ಡಿಗ್ರಿ ಅಂದರೆ 90 ಡಿಗ್ರಿಗಿಂತ ಕಡಿಮೆ. 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನವನ್ನು ಲಘುಕೋನ ಅಂತ ಕರಿತೀವಿ. 45 ಡಿಗ್ರಿ ಇರ್ಬೋದು, 40 ಡಿಗ್ರಿ ಇರ್ಬೋದು, 30 ಡಿಗ್ರಿ ಇರ್ಬೋದು, ಹೀಗೆ ಇವೆಲ್ಲವೂ ಲಘುಕೋನ. ಲಂಬಕೋನ 90 ಡಿಗ್ರಿಗೆ ಸಮವಾದ ಕೋನ, ಸಮನಾದ ಕೋನ. 90 ಡಿಗ್ರಿ ಇದ್ದರೆ ಅದನ್ನು ಲಂಬಕೋನ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಲಘುಕೋನ ಅಕ್ಯೂಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಲಂಬಕೋನಕ್ಕೆ ರೈಟ್ ಆ್ಯಂಗಲ್ ಅಂತ ಕರಿತೀವಿ. 90 ಡಿಗ್ರಿ ಇರೋ ಕೋನ ಹೀಗೆ. ಇದು ಒಂದು ರೇಖೆ, ಇಲ್ಲಿ ಒಂದು ಬಿಂದುವಿನಲ್ಲಿ ಕೋನ ಮಾಪಕ ಇಟ್ಟು ನಾವು ಗ್ರೂಪ್ ಮಾಡಿದರೆ ಇದನ್ನು ಲಂಬಕೋನ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಧಿಕ ಕೋನ, ಅಬ್ಸ್ಟ್ಯೂಸ್ ಆ್ಯಂಗಲ್. 90 ಡಿಗ್ರಿಗಿಂತ ಜಾಸ್ತಿ, ಗ್ರೇಟರ್ ದ್ಯಾನ್ 90 ಡಿಗ್ರಿ. 90 ಡಿಗ್ರಿಗಿಂತ ಕಡಿಮೆ ಇರೋ ಕೋನ ಲಘುಕೋನ. 90 ಡಿಗ್ರಿಗಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ. 180 ಡಿಗ್ರಿಗಿಂತ ಕಡಿಮೆ ನೋಡಿ. 90 ಡಿಗ್ರಿಗಿಂತ ಜಾಸ್ತಿ ಮತ್ತು 180ಕ್ಕಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೇವೆ? ಅಧಿಕ ಕೋನ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 6ನೇದನ್ನು ಬರೀಬೇಕು, ಪೂರ್ಣಕೋನ. ಇವೆಲ್ಲ ತಿಳ್ಕೊಳ್ಬೇಕು. ಈಗ ಲಘುಕೋನ ಆಯಿತು, ಲಂಬಕೋನ ಆಯಿತು, ನೆಕ್ಸ್ಟ್ ಅಧಿಕ ಕೋನ ಆಯಿತು. ಸರಳ ಕೋನ. ಸರಳ ಕೋನ ಅಂದರೆ 180 ಡಿಗ್ರಿಗೆ ಸಮವಾದ ಕೋನವನ್ನು ಸರಳ ಕೋನ ಅಂತ ಕರಿತೀವಿ. 180 ಡಿಗ್ರಿಗೆ ಸಮನಾದ ಕೋನವನ್ನು ಏನಂತ ಕರಿತೀವಿ? ಸರಳ ಕೋನ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾಗ? ಸರಳ ಕೋನ ಗೊತ್ತಾಯಿತು. ಭಾಳ ಸುಲಭದ ಉದಾಹರಣೆ ಅಂದರೆ ನಿಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸಲ್ಲಿ ಏನು ಜಾಮಿಟ್ರಿ ಅಂತ ಕರಿತೀರಿ, ಜಾಮಿಟ್ರಿ ಬಾಕ್ಸಲ್ಲಿ ಒಂದು ಕೋನ ಮಾಪಕ ಇದೆ. ಕೋನ ಮಾಪಕದಲ್ಲಿ ನೋಡಿ 0ಯಿಂದ 180 ಡಿಗ್ರಿವರೆಗೂ ಇರುತ್ತೆ. ಹೀಗಿರುತ್ತೆ ಕೋನ ಮಾಪಕ. ಎಲ್ಲ ನೋಡಿದಿರಲ್ಲ. 0ಯಿಂದ ಎಷ್ಟು ಡಿಗ್ರಿವರೆಗಿರುತ್ತೆ? 180 ಡಿಗ್ರಿವರೆಗಿರುತ್ತೆ. ಈಗ 0 ಇಲ್ಲಿ 10 ಡಿಗ್ರಿ, 10, 20, 30, 40, 50, 60, 70, 90 ಸ್ಟ್ರೈಟ್ ಇದ್ದರೆ 90 ಡಿಗ್ರಿ, 100, 110 ಹೀಗೆ 180 ಡಿಗ್ರಿವರೆಗೆ ಇರುತ್ತೆ. ಹಾಗಾಗಿ 180 ಡಿಗ್ರಿ ಇದ್ದರೆ ಅದು ಸರಳ ಕೋನ. ನೆಕ್ಸ್ಟ್ 5ನೇದು ಸರಳಾಧಿಕ ಕೋನ. ಹೀಗೆ ಇದು ಸರಳ ಕೋನ, ಸರಳಾಧಿಕ ಕೋನ ಈ ಕಡೆ ಅರ್ಥ. 180ಕ್ಕಿಂತ ಜಾಸ್ತಿ, 180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ, 360ಕ್ಕಿಂತ ಕಡಿಮೆ. ಇದು ಸರಳಾಧಿಕ ಕೋನ.
180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ. ಅದನ್ನು ಸರಳಾಧಿಕ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಪೂರ್ಣಕೋನ 360 ಡಿಗ್ರಿ ಒಂದು ರೌಂಡು. ಎರಡು ಸರಳ ಕೋನವನ್ನು ಹಿಂಗೆ ಜೋಡಿಸ್ರಿ, ಒಂದು ವೃತ್ತ ಆಗತ್ತೆ. ಅದನ್ನು ಪೂರ್ಣಕೋನ ಅಂತ ಕರಿತೀವಿ. ಹಾಗಾದರೆ ಪೂರ್ಣಕೋನ ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ. ನೋಡಿ, ಕೋನಗಳ ವಿಧಗಳನ್ನು ಈಗ ತಿಳ್ಕೊಂಡ್ರಿ, ಗೊತ್ತಾಯ್ತಾ? ಇನ್ನೊಂದು ಸರಿ ಹೇಳ್ತೀನಿ. ಲಘು ಕೋನ, ಒಂದನೇದು ಲಘು ಕೋನ, ಲಂಬ ಕೋನ, ಅಧಿಕ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ, ಲಂಬ ಕೋನ 90 ಡಿಗ್ರಿ ಸಮ, ಅಧಿಕ ಕೋನ 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಡಿಮೆ, ಸರಳ ಕೋನ 180 ಡಿಗ್ರಿ. ನೆಕ್ಸ್ಟ್ ಸರಳಾಧಿಕ ಕೋನ 180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ. ಲಾಸ್ಟ್ ಪೂರ್ಣಕೋನ. ಪೂರ್ಣಕೋನ ಅಂದರೆ 360 ಡಿಗ್ರಿ, 360 ಡಿಗ್ರಿ, 360 ಡಿಗ್ರಿ. ಇದನ್ನು ಪೂರ್ಣಕೋನ ಅಂತ ಕರಿತೀವಿ. ಇಷ್ಟು ಕೋನಗಳ ವಿಧಗಳಾಯಿತು. ನೆಕ್ಸ್ಟ್ ಪಾರ್ಶ್ವಕೋನ ಅಂತ ತಿಳ್ಕೊಳ್ಳೋಣ. ನೋಡಿ, ಪಾರ್ಶ್ವಕೋನ, ಶೃಂಗಾಭಿಮುಖ ಕೋನ ಎಲ್ಲ ಬರ್ತವೆ. ಈಗ ಇದು ಒಂದು ಸರಳ ರೇಖೆ, ಇಲ್ಲಿ ಒಂದು ಬಿಂದು ಗುರುತು ಮಾಡಿದ್ದೀವಿ. ಇದರ ಮೇಲೆ ಒಂದು ಕಿರಣ ನಿಂತಿದೆ. ಒಂದು ಕಿರಣ ನಿಂತಾಗ ಇಲ್ಲಿ ಎರಡು ಕೋನಗಳು ಉಂಟಾಗ್ತವೆ. ಹೆಸರು ಕೊಡೋಣ, ಎ ಬಿ ಸಿ ಡಿ. ಇಲ್ಲಿ ಎರಡು ಕೋನ ಉಂಟಾಗ್ತವೆ. ಒಂದು ಕೋನ ಎ ಬಿ ಸಿ, ಇನ್ನೊಂದು ಕೋನ ಸಿ ಬಿ ಡಿ. ಒಂದು ಕೋನ, ಎರಡು ಕೋನ ಉಂಟಾಗುತ್ತೆ. ಈ ಎರಡು ಕೋನಗಳು, ಕೋನ 1 ಮತ್ತು ಕೋನ 2 ನಾವು ಪಾರ್ಶ್ವಕೋನಗಳು ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ? ಪಾರ್ಶ್ವಕೋನಗಳು ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಕೋನ ಎ ಬಿ ಸಿ ಮತ್ತು ಕೋನ ಸಿ ಡಿ ಬಿ, ಇವು ಪಾರ್ಶ್ವಕೋನ. ನೆಕ್ಸ್ಟ್ ಶೃಂಗಾಭಿಮುಖ ಕೋನ. ಎ ಬಿ ಒಂದು ರೇಖೆ, ಸಿ ಡಿ ಒಂದು ರೇಖೆ, ಸರಳ ರೇಖೆ. ಎರಡೂ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸಿವೆ. ಅರ್ಥ ಆಯ್ತಾ? ಈಗ ಒಂದು ಕೋನ, ಎರಡು ಕೋನ, 3 ಕೋನ, 4 ಕೋನ ಉಂಟಾಗ್ತದೆ. ಕರೆಕ್ಟಾ? ನೋಡಿ, ಶೃಂಗಾಭಿಮುಖ ಕೋನ, ಇದು ಪಾರ್ಶ್ವಕೋನಗಳಿವೆ. ಪಾರ್ಶ್ವ ಕೋನಗಳಿವೆ. ಇವು ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ, ಶೃಂಗಬಿಂದು ಓ, ಅದರ ಅಭಿಮುಖ ಕೋನ 1 ಮತ್ತು 2. ಅದೇ ರೀತಿ 2 ಮತ್ತು 4. ಇದು ಶೃಂಗಾಭಿಮುಖ ಕೋನ, ಇದು ಶೃಂಗಾಭಿಮುಖ ಕೋನ. ಇನ್ನೊಂದು ಅಂಶ ತಿಳ್ಕೊಂಡ್ರೆ, ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ? ಸಮವಾಗಿರುತ್ತವೆ. ನೆನ್ಪಿಟ್ಕೊಳ್ರಿ. ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಎಷ್ಟು ಕೋನಗಳು ಉಂಟಾಗ್ತವೆ? 4 ಕೋನಗಳು ಉಂಟಾಗ್ತವೆ. ಆ ಅಭಿಮುಖ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಶೃಂಗಾಭಿಮುಖ ಕೋನಗಳು ಪರಸ್ಪರ ಒಂದನ್ನೊಂದು ಏನಾಗಿರ್ತವೆ? ಸಮವಾಗಿರುತ್ತವೆ. ಒಂದನ್ನೊಂದು ಸಮನಾಗಿರುತ್ತವೆ. ಈ ಅಂಶಗಳನ್ನು ತಿಳ್ಕೊಂಡ್ರೆ ನೆಕ್ಸ್ಟು ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು. ಛೇದಿಸುವ ರೇಖೆಗಳು ಮತ್ತು
ಛೇದಿಸದ ರೇಖೆಗಳು. ನೋಡಿ, ಪಾರ್ಶ್ವಕೋನಗಳು ಗೊತ್ತಾಯಿತು, ಶೃಂಗಾಭಿಮುಖ ಕೋನಗಳು ಗೊತ್ತಾಯಿತು. ಈಗ ಛೇದಿಸುವ ರೇಖೆಗಳು. ಛೇದಿಸೋದು ಒಂದೊಂದು ರೇಖೆ ಛೇದಿಸೋದು, ಸಂಧಿಸೋದು. ನೋಡಿ, ಇವು ಛೇದಿಸುವ ರೇಖೆಗಳು. ಇವೆಲ್ಲ ಏನು? ಛೇದಿಸುವ ರೇಖೆಗಳು. ಛೇದಿಸದ ರೇಖೆಗಳು ಸಮಾಂತರ ರೇಖೆಗಳು. ಛೇದಿಸದ ರೇಖೆಗಳು ಯಾವುವು? ಸಮಾಂತರ ರೇಖೆಗಳು. ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಇಲ್ಲಿ ಎರಡು ಪಾರ್ಶ್ವಕೋನಗಳು ಉಂಟಾಗ್ತವೆ. ಇವೆರಡರ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಇರುತ್ತೆ. ಛೇದಿಸುವ ರೇಖೆ ಗೊತ್ತಾಯಿತು, ಛೇದಿಸುವ ರೇಖೆಗಳು ಗೊತ್ತಾಯಿತು. ಎರಡು ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವು ಉಂಟಾದಾಗ ಎರಡು ಪಾರ್ಶ್ವಕೋನಗಳು ಉಂಟಾಗ್ತವೆ. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಶೃಂಗಾಭಿಮುಖ ಕೋನಗಳು ಉಂಟಾಗ್ತವೆ. ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ? ಸಮವಾಗಿರುತ್ತವೆ. ಇಷ್ಟೆಲ್ಲ ತಿಳ್ಕೊಂಡ್ರಿ. ನೆಕ್ಸ್ಟ್, ಇಲ್ಲಿ ವಿವಿಧ ರೀತಿಯ ಕೋನಗಳನ್ನು ಕಂಡುಹಿಡಿಬೋದು. ನೋಡಿ, ಉದಾಹರಣೆಗೆ ಇದು ಎರಡು ಪಾರ್ಶ್ವಕೋನಗಳು. ಇದು 50 ಡಿಗ್ರಿ ಇತ್ತು ಅಂತ ತಿಳ್ಕೊಂಡ್ರಿ. ಇದು ಅವಾಗ ಎಷ್ಟಾಗತ್ತೆ? 130 ಡಿಗ್ರಿ ಇರುತ್ತೆ. ಎರಡು ಸೇರಿ 180 ಆಗ್ತದೆ. ಹೀಗೆ ಈಗ ಉದಾಹರಣೆಗೆ ಇದೊಂದು 60 ಡಿಗ್ರಿ ಇದ್ದರೆ ಇದು ಸಹ ಏನಾಗುತ್ತೆ? 60 ಡಿಗ್ರಿ ಇರುತ್ತೆ. ಅವಾಗ 4 ಸೇರಿ 360 ಆಗಬೇಕು. 120, ಇನ್ನೊಂದು 40, ಇದು 120, ಇದು 120. ಈ ರೀತಿ ಎಲ್ಲ ಕೋನಗಳು ಇರ್ತವೆ. ಅಭ್ಯಾಸ ಲೆಕ್ಕಗಳು ಸುಲಭ ಇರ್ತವೆ, ಇದು ಮಾಡಬೇಕು. ನೋಡಿ, ಎರಡು ಸರಳ ರೇಖೆಗಳನ್ನು, ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ 8 ಕೋನಗಳು ಉಂಟಾಗ್ತವೆ. 1 2 3 4 5 6 7 8. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಎಷ್ಟು ಕೋನಗಳು ಉಂಟಾಗ್ತವೆ? 8 ಕೋನಗಳು ಉಂಟಾಗ್ತವೆ. ಒಂದು ರೇಖೆಯನ್ನು ಇನ್ನೊಂದು ರೇಖೆ ಛೇದಿಸಿದರೆ 4 ಕೋನಗಳು ಉಂಟಾಗ್ತವೆ. ಒಂದು ಕೋನ ಕೊಟ್ಟರೆ ಸಾಕು, ಉಳಿದ 3 ಕೋನಗಳನ್ನು ಕಂಡುಹಿಡಿಬೋದು. ಇಲ್ಲಿ ಒಂದು ಕೋನ ಕೊಟ್ಟರೆ ಉಳಿದ 8 ಕೋನಗಳನ್ನು ಕಂಡುಹಿಡಿಬಹುದು. ಇಲ್ಲಿ ಇವೆರಡು ಪಾರ್ಶ್ವಕೋನಗಳು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇವೆರಡು ಪಾರ್ಶ್ವಕೋನ, ಇವೆರಡು ಪಾರ್ಶ್ವಕೋನ, ಇವೆರಡು ಪಾರ್ಶ್ವಕೋನ. ಅದೇ ರೀತಿ ಇವು ಶೃಂಗಾಭಿಮುಖ ಕೋನ, ಇದು ಶೃಂಗಾಭಿಮುಖ ಕೋನ. ಇದು 5 ಮತ್ತು 7 ಶೃಂಗಾಭಿಮುಖ ಕೋನ, 6 ಮತ್ತು 8 ಶೃಂಗಾಭಿಮುಖ ಕೋನ. ನೆಕ್ಸ್ಟ್ 6 ಮತ್ತು 2 ಮತ್ತು 6 ಅನುರೂಪ ಕೋನ, 1 ಮತ್ತು 5 ಅನುರೂಪ ಕೋನ, 4 ಮತ್ತು 8 ಅನುರೂಪ ಕೋನ. ಹೀಗೆ ಅನುರೂಪ ಕೋನ, ಪರ್ಯಾಯ ಕೋನ, ಪಾರ್ಶ್ವಕೋನ, ಶೃಂಗಾಭಿಮುಖ ಕೋನ, ಹೀಗೆ ಈ ರೀತಿ ಕೋನಗಳನ್ನು ನಾವು ಗುರುತು ಮಾಡ್ಬೋದು. ಏನು ಮಾಡ್ಬೋದು? ಅಂತರ್ಕೋನ, ಬಹಿರ್ಕೋನ ಅಂತ ಹೇಳಿನೂ ಇವನ್ನೆಲ್ಲ ಏನು ಮಾಡ್ಬೋದು? ನಾವು ಗುರುತಿಸ್ಬೋದು. ನೆಕ್ಸ್ಟು, ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಒಂದು ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಪರಸ್ಪರ ಸಮವಾಗಿರ್ತವೆ. ಇವೆಲ್ಲ ಹೇಳಿಕೆಗಳು. ನೀವು ಇವನ್ನೆಲ್ಲ ಬರ್ಕೊಳ್ಬೇಕು, ಕಲ್ತ್ಕೊಳ್ಬೇಕು. ಎರಡು ಸಮಾಂತರ ರೇಖೆಗಳು ಛೇದಿಸಾಗ ಇದಾಯಿತು. ಬಂದು ಒಂದು ನಿಮಿಷ ಮೀಟಿಂಗ್ ಮಾಡ್ಬೇಕು. ಬಂದು ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳು.
ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ. ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದು. ಇದನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ನೋಡಿ, ಇದೊಂದು ತ್ರಿಭುಜ ಆಗುತ್ತೆ. ಇಲ್ಲಿ 3 ಕೋನಗಳು ಉಂಟಾಗ್ತವೆ. ಕೋನ 1 ಪ್ಲಸ್ ಕೋನ 2 ಪ್ಲಸ್ 3 ಕೋನ. ಈ 3 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಸಮ ಆಗಿರುತ್ತೆ? 180 ಡಿಗ್ರಿಗೆ ಸಮವಾಗಿರುತ್ತೆ. ನೆಕ್ಸ್ಟ್, ಒಂದು ತ್ರಿಭುಜದ ಯಾವುದಾದ್ರು ಒಂದು ಬಾಹುವನ್ನು ವೃದ್ಧಿಸಿದಾಗ ಅದರಲ್ಲಿ ಬಹಿರ್ಕೋನ ಉಂಟಾಗುತ್ತೆ. ಇವು ಅಂತರ ಕೋನಗಳಿವೆ. ಇದು ಬಹಿರ್ಕೋನ, ಅಂದರೆ ಹೊರಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಹೊರಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರ್ಬೇಕು. ಇವೆಲ್ಲ ಒಂಥರ ಜನರಲ್ ನಾಲೆಡ್ಜ್ ಇದ್ದಂಗೆ ನೋಡ್ರಿ. ಆಮೇಲೆ ಅಧ್ಯಾಯದ ಕೊನೆಯಲ್ಲಿ ಸಾರಾಂಶ ಕೊಟ್ಟಿರ್ತಾರೆ, ಅದು ಇಂಪಾರ್ಟೆಂಟ್. ಆ ಸಾರಾಂಶಗಳನ್ನು ನೀವು ತಿಳ್ಕೊಳ್ಬೇಕು. ಪ್ರತಿಯೊಂದು ಜೊತೆ ಅನುರೂಪ ಕೋನಗಳು ಸಮ, ಪ್ರತಿಯೊಂದು ಜೊತೆ ಪರ್ಯಾಯ ಅಂತರ್ಕೋನಗಳು ಸಮ, ಒಂದು ಜೊತೆ ಅನುರೂಪ ಕೋನಗಳು ಸಮವಾಗಿರ್ತವೆ, ಪರ್ಯಾಯ ಕೋನಗಳು ಸಮವಾಗಿರ್ತವೆ, ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ, ಹೀಗೆ. ಆಮೇಲೆ ತ್ರಿಭುಜದ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ. ಒಂದು ದತ್ತ ರೇಖೆಗೆ ಸಮಾಂತರವಾಗಿರುವ ರೇಖೆಗಳು ಅವು ಸಹ ಏನಾಗಿರ್ತವೆ? ಸಮಾಂತರವಾಗಿರ್ತವೆ. ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನವು ಅನುರೂಪವಾದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಇಲ್ಲಿ ತೋರಿಸಿದ್ನಲ್ಲ, ಇದು ಬಹಿರ್ಕೋನ, ಬಾಹ್ಯ ಕೋನ, ಇದು ಇವೆರಡು ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಉದಾಹರಣೆಗೆ ಇದು 120 ಡಿಗ್ರಿ ಇದ್ದರೆ ಇವೆರಡು ಸೇರಿ ಎಷ್ಟಿರುತ್ತೆ? 120 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಹಾಗೆ ಇಷ್ಟು ಅಂಶಗಳನ್ನು ನೀವು ಈ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದಿಂದ ತಿಳ್ಕೊಂಡಿದ್ದೀರಾ. ರೇಖೆಗಳು ಮತ್ತು ಕೋನಗಳು. ಎಷ್ಟು ವಿಧದ ಕೋನ ಇದ್ದಾವೆ? 6 ವಿಧಗಳ ಕೋನ ಇದ್ದಾವೆ. ಯಾವ್ಯಾವು? ಲಘುಕೋನ, ಲಂಬಕೋನ, ಅಧಿಕ ಕೋನ, ಸರಳ ಕೋನ, ಆಮೇಲೆ ಸರಳಾಧಿಕ ಕೋನ, ಪೂರ್ಣಕೋನ, ಹೀಗೆ. ಇಲ್ಲಿಗೆ ಈ ಅಧ್ಯಾಯ ಮುಗೀತು. ಏನಾದರೂ ಅರ್ಥ ಆಗದಿದ್ದರೆ, ಡೌಟ್ಸ್ ಇದ್ದರೆ ಇಷ್ಟೊತ್ತವರೆಗೂ ಮಾಡಿದ ಬಗ್ಗೆ ಏನು ಮಾಡ್ಬೋದು? ಕೇಳಬಹುದು. ಅರ್ಥ ಆಯ್ತು ಹೇಳಿದ್ದು? ಡೌಟ್ಸ್ ಇದ್ದರೆ, ಆಮೇಲೆ ಅರ್ಥ ಆಗದಿದ್ದರೆ ಕೇಳ್ಬೋದು. ಭಾಳ ಸುಲಭ ಇರ್ತವೆ ಇಷ್ಟೊತ್ತವರೆಗೂ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮುಂದಿನ ಅಧ್ಯಾಯ ಬಹುಪದೋಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿತ್ತು ಅಭ್ಯಾಸ 3.3 ಅದರಲ್ಲಿರೋ ಲೆಕ್ಕಗಳನ್ನು ಮಾಡಬೇಕು. ಅದೇ ರೀತಿ ಒಂದೇ ಅಭ್ಯಾಸ 3.1,
2 ಮತ್ತು 3.3 ಮೂರು ಅಭ್ಯಾಸಗಳನ್ನು ಅಲ್ಲಿರೋ ಲೆಕ್ಕಗಳನ್ನು ಮಾಡ್ಕೊಂಡು ಬರಬೇಕು. ಸುಲಭ ಇರುತ್ತೆ. ಓಕೆ. ನೋಡಿ, ನಾಳೆ ಬಂದ ತಕ್ಷಣ ನೀವು ನೋಟ್ಸನ್ನು ತೋರಿಸ್ಬೇಕು. ಹೋಮ್ವರ್ಕು ಮತ್ತು ನೋಟ್ಸು ಎರಡೂ ಸಹ ತೋರಿಸ್ಬೇಕು. ಅರ್ಥ ಆಯ್ತಲ್ಲ ಈಗ?